ನಮಸ್ಕಾರ ಸ್ನೇಹಿತರೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಇನ್ನೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲರೂ ಯಾವಾಗ ಬೇಕಾದರೂ ಕೈಬಿಡಬಹುದು. ನೆನಪಿರಲಿ ಸ್ನೇಹಿತರೆ, ಅಲ್ಲದ ವಿಷಯಗಳನ್ನು ಕೇಳುವವರು ಅಷ್ಟೇ ಅಲ್ಲ, ಅಲ್ಲದ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ. ಶಕುನಿಯ ಮಾತು ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲದ ಜೊತೆಗೆ ಶಕುನಿಯು ಕೂಡ ನಾಶವಾದ. ಯಾವತ್ತೂ ಶಕುನಿಯ ಕೆಲಸ ಮಾಡಬೇಡಿ. ಯಾವ ಹಸುವು ತನ್ನ ಕರುವಿಗೆ ಮೇವು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ, ಆದರೆ ಮನುಷ್ಯ ತನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ. ಇದರಿಂದ ಒಂದು ಸತ್ಯ ತಿಳಿಯುತ್ತದೆ ಸ್ನೇಹಿತರೆ, ಏನೆಂದರೆ ದೇವರ ಮೇಲೆ ಪ್ರಾಣಿಗಳಿಗಿರುವಷ್ಟು ನಂಬಿಕೆ ಮನುಷ್ಯನಿಗೆ ಇಲ್ಲ ಎಂದು. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಡೆಸಬೇಕು. ನಾನು ಇಲ್ಲದಿರುವಾಗಲೂ ಪ್ರಪಂಚವಿತ್ತು, ನಾನು ಬಂದು ಹೋದ ಮೇಲೂ ಪ್ರಪಂಚವಿರುತ್ತದೆ ಎಂಬ ಸತ್ಯವನ್ನು ಅರಿತವರು ಯಾವತ್ತೂ ಅಹಂಕಾರ ಪಡುವುದಿಲ್ಲ. ನಮ್ಮೆಲ್ಲರನ್ನು ಕಾಯುವವನು ಮೇಲಿರುವವನು. ಹೌದು, ಈ ಮಾತು ಸತ್ಯ. ಆದರೆ ನೀವು ಕಾಯುವಂತೆ ಬಾಳಿದರೆ ಮಾತ್ರ. ಎಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಅರೆಕ್ಷಣವೂ ನಿಲ್ಲಬೇಡ. ಇನ್ನೊಬ್ಬರನ್ನು ತುಳಿದು ಬೆಳೆಯಲು ನೋಡಿದರೆ ಮೇಲೊಬ್ಬ ನಿಮ್ಮನ್ನು ತುಳಿಯಲು ಕಾಯುತ್ತಿರುತ್ತಾನೆ. ಜೀವನದಲ್ಲಿ ತುಂಬಾ ಯೋಚಿಸಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ಭಗವಂತ ಯೋಚನೆ ಮಾಡಿಯೇ ನೀಡಿರುವನು. ನಿಮಗೆ ಈ ಜನ್ಮವನ್ನು ಸದಾ ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವ ವ್ಯಕ್ತಿಯು ಅಮಾವಾಸ್ಯೆಯ ದಿನದಂದು ತನ್ನ ಕೆಲಸವನ್ನು ಮಾಡಿದರೂ ಅದು ಸಿದ್ಧಿಸುತ್ತದೆ. ನೀನು ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳು ಇದ್ದರೆ ಪಾದರಕ್ಷೆಯನ್ನು ಬಿಟ್ಟು ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಜೀವನದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆಯೇ ಇಲ್ಲ, ಕಾಲವೇ ಉತ್ತರ ಹೇಳುತ್ತದೆ. ಮನುಷ್ಯನಿಗೆ ಕುಡಿಯಲು ಶುದ್ಧವಾದ ನೀರು ಬೇಕು, ಸೇವಿಸಲು ಶುದ್ಧವಾದ ಗಾಳಿ ಬೇಕು, ಹೊಟ್ಟೆಗೆ ಶುದ್ಧವಾದ ಆಹಾರ ಬೇಕು, ತಾನು ಜೀವಿಸಲು ಶುದ್ಧವಾದ ಪರಿಸರ ಬೇಕು. ಆದರೆ ಇದನ್ನೆಲ್ಲ ಬಳಸುವ ತಾನು ಮಾತ್ರ ಶುದ್ಧವಾಗಿರಲು ಯಾವತ್ತಿಗೂ ಪ್ರಯತ್ನಿಸುವುದೇ ಇಲ್ಲ. ಜೀವನದಲ್ಲಿ ಸತ್ಯ ಹೇಳುವ ಸಾಹಸ ಮಾಡು. ಪರಿಣಾಮವನ್ನು ಎದುರಿಸುವ ಶಕ್ತಿ ಪರಮಾತ್ಮ ನಿನಗೆ ಕೊಟ್ಟೆ ಕೊಡುತ್ತಾನೆ. ನಿನ್ನೊಳಗಡೆ ಏನಿರುವುದು ಅದುವೇ ನಿನಗೆ ಹೊರಗೆ ತೋರುವುದು. ಯಾವುದು ನಿನ್ನೊಳಗಿಲ್ಲವೋ ಅದು ಎಷ್ಟೇ ಹುಡುಕಿದರೂ ನಿನಗೆ ಸಿಗಲಾರದು. ಜೀವನದಲ್ಲಿ ಯಾರೇ ಆದರೂ ಒಮ್ಮೆ ತಪ್ಪು ಹೆಜ್ಜೆ ಇಡುವುದು ಸಹಜ. ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂಚೆಯೇ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಭಗವಂತ ಹೇಳುತ್ತಾನೆ, ಮನುಷ್ಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ಮಾಡುತ್ತೀಯ, ಆದರೆ ಅದು ನಾನು ಹೇಗೆ ಇಷ್ಟಪಡುವೆನೋ ಹಾಗೆಯೇ ಆಗುತ್ತದೆ. ಅದಕ್ಕೆ ನೀನು ನನ್ನಿಷ್ಟದಂತೆ ಮಾಡು, ಆಗ ಅದು ನಿನ್ನಿಷ್ಟದಂತೆ ಆಗುತ್ತದೆ ಎಂದು. ನೀನು ಇನ್ನೊಬ್ಬರಿಗೆ ಮಾಡಿದ ಮೋಸ ಏನಾಗುತ್ತದೆ ಗೊತ್ತಾ? ಒಮ್ಮೆ ಸ್ಮಶಾನದಲ್ಲಿ ಹೋಗಿ ನೋಡಿ ಬನ್ನಿ, ಹಾಗೆಯೇ ತಿರುಗಾಡಿ ಬನ್ನಿ. ಅಲ್ಲಿ ನಾನು ನನ್ನದು ಅಂತ ಹೇಳಿದ ಎಷ್ಟೋ ಜನರು ಮಣ್ಣಾಗಿರುವುದು ನಿಮ್ಮ ಕಣ್ಣ ಮುಂದೆಯೇ ಕಾಣಸಿಗುತ್ತಾರೆ. ಜೀವನದಲ್ಲಿ ಯಾರನ್ನು ಮೋಸ ಮಾಡಿ ಮೇಲೆ ಬರುವ ಕನಸು ನೀವು ಕಾಣಬೇಡಿ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತದೆ. ಯಾರು ಒಬ್ಬರಿಗಾಗಿಯೂ ನೀವು ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ನಿಮ್ಮ ಕಣ್ಣೀರಿಗೆ ಯಾರು ಯೋಗ್ಯರೋ ಅವರು ನಿಮ್ಮನ್ನು ಖಂಡಿತವಾಗಿಯೂ ಅಳಲು ಬಿಡುವುದಿಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಮಾಡುವ ಚಿಕ್ಕ ತಪ್ಪು ಜನರಿಗೆ ತುಂಬ ದೊಡ್ಡದಾಗಿ ಕಾಣುತ್ತದೆ. ಅದೇ ಕೆಟ್ಟವರು ಮಾಡುವ ದೊಡ್ಡ ತಪ್ಪು ಜನರಿಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತದೆ. ಸ್ನೇಹಿತರೆ, ಜೀವನ ಎಂದರೆ ಒಂದು ತರಗತಿಯ ಕೊಠಡಿ ಇದ್ದಂತೆ. ಗಂಟೆಗೂ ಒಂದು ಹೊಸ ಪಾಠ, ದಿನಕ್ಕೊಂದು ಹೊಸ ಅನುಭವ. ಈ ಅನುಭವವನ್ನು ನಾವು ಪಡೆದುಕೊಳ್ಳುತ್ತಲೇ ಸಾಗಬೇಕು.
ಜೀವನದಲ್ಲಿ ಎಂತಹದ್ದೇ ಕಠಿಣ ಸಂದರ್ಭಗಳಲ್ಲೂ ಈ 3 ತ್ಯಾಗಗಳನ್ನು ಮಾಡಲೇಬೇಡಿ. 1 ನಿಮ್ಮ ಕುಟುಂಬ, 2 ನಿಮ್ಮ ಹೃದಯ, 3 ನಿಮ್ಮ ಘನತೆ. ಈ 3 ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕುವುದನ್ನು ಕಲಿತುಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ಏಕಾಂಗಿಯಾಗಿರುವುದನ್ನು ಕಲಿಯಬೇಕು. ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ. ಶೂರನಾಗಿ ಬದುಕುವುದನ್ನು ಕಲಿಯಬೇಕು, ಹೇಡಿಯಾಗಿ ಅಲ್ಲ. ನೀವು ಇಲ್ಲದೆ ಇದ್ದಾಗ ನಿಮ್ಮ ಹೆಸರನ್ನು ಹೇಳುವ ಜನರಿಗೆ ರಕ್ಷಣೆ ಕೊಡಬೇಕು. ಅವರೇ ನಿಮ್ಮ ನಿಜವಾದ ಸ್ನೇಹಿತರಾಗಿರುತ್ತಾರೆ. ಮನುಷ್ಯನಿಗೆ ದಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರುವುದಕ್ಕೆ ಆತನಿಗೆ ಸಹನೆ ಇದೆ ಅಂತ. ಅರ್ಧದಲ್ಲಿಯೇ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಎನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ. ಟೀಕೆಗಳು ನಮಗೆ ಖುಷಿ ಕೊಡಬೇಕು, ಏಕೆಂದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾದರೂ ಸಾಧಿಸುವ ಛಲ ಹುಟ್ಟುವುದೇ ಜನರು ನಮಗೆ ಮಾಡುವ ಟೀಕೆಗಳಿಂದ. ಸ್ನೇಹಿತರೆ, ಯಾವುದನ್ನು ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ. ಯಾವುದು ಕೂಡ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಇಲ್ಲಿ ನಮ್ಮನ್ನು ಪ್ರೀತಿಯಿಂದ ನೆನೆಸಿಕೊಳ್ಳುವುದಕ್ಕಿಂತ ಅವಶ್ಯಕತೆಗಳಿಗಾಗಿ ನೆನೆಸಿಕೊಳ್ಳುವವರೇ ಹೆಚ್ಚಾಗಿ ಇರುತ್ತಾರೆ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು, ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರದು. ಸೋಲು ಸಾವಿನಲ್ಲೂ ಅಂತ್ಯವಾಗಬಾರದು, ಸೋಲು ಸಾಧನೆಯಲ್ಲಿ ಅಂತ್ಯವಾಗಬೇಕು. ನೆನಪಿಡಿ ಸ್ನೇಹಿತರೆ, ಜೀವನದಲ್ಲಿ ನಾವು ಯಾವಾಗಲೂ ಯಾರನ್ನು ಕೂಡ ವೇಸ್ಟ್ ಪೇಪರ್ ಥರ ನೋಡಬಾರದು. ಏಕೆಂದರೆ ಇವತ್ತು ಅದು ವೇಸ್ಟ್ ಪೇಪರ್ ಆಗಿರಬಹುದು, ಆದರೆ ಮುಂದೊಂದು ದಿನ ಅದು ಗಾಳಿಪಟವಾಗಿ ಹಾರಾಡಬಹುದು. ಭವಿಷ್ಯವನ್ನು ಯಾರೂ ಕೂಡ ಊಹಿಸಲಾಗುವುದಿಲ್ಲ. ಮನುಷ್ಯ ಹೇಗೆ ಬದಲಾಗುತ್ತಾನೆ ಎಂದರೆ, ಬೇರೆಯವರ ತಪ್ಪುಗಳನ್ನು ಹುಡುಕುವುದರಲ್ಲಿ ಜ್ಞಾನಿಗಳಂತೆ ವರ್ತಿಸೋ ಮನುಷ್ಯ ಸ್ವತಃ ತಪ್ಪು ಮಾಡಿದಾಗ ನ್ಯಾಯವಾದಿಯಂತೆ ವಾದಿಸುತ್ತಾನೆ. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ. ಈ 3 ಯಾರು ತಿಳಿದುಕೊಂಡಿರುತ್ತಾರೋ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಜೀವನದ ನಿಜವಾದ ಬೆಲೆ ಏನು ಅಂತ. ಜೀವನದಲ್ಲಿ ನಿಮ್ಮನ್ನು ತುಳಿದವರ ಮುಂದೆ ಬೆಳೆದು ತೋರಿಸಬೇಕು ಅಂದರೆ ಈ 2 ಕೆಲಸ ಮಾಡಿ. 2 ಕೆಲಸ ಮಾಡಿದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿರುತ್ತೀರೋ ಅದು ಖಂಡಿತವಾಗಿಯೂ ಹಾಗೇ ಆಗುತ್ತದೆ. ನಿಮ್ಮನ್ನು ತುಳಿದವರು ನಿಮ್ಮ ಮುಂದೇನೆ ತಲೆ ತಗ್ಗಿಸುವ ಸಮಯ ಬಂದೇ ಬರುತ್ತದೆ. ಮೊದಲನೇ ಕೆಲಸ, 1 ಅವರಿಗಿಂತಲೂ ದೊಡ್ಡ ಸಾಧನೆ ಮಾಡುವ ಗುರಿಯನ್ನು ನೀವು ಹೊಂದಿರಬೇಕು. 2 ನೀವು ಯಾವಾಗಲೂ ನಗುತ್ತಾ ಇರಬೇಕು. ಸ್ನೇಹಿತರೆ, ಈ 2 ಕೆಲಸಗಳನ್ನು ನೀವು ಪ್ರತಿನಿತ್ಯ ಮಾಡಿದರೆ ಖಂಡಿತವಾಗಿಯೂ ನಿಮ್ಮನ್ನು ಅವಮಾನ ಮಾಡಿದವರು ಖಂಡಿತವಾಗಿಯೂ ಪಾಠ ಕಲಿಯುತ್ತಾರೆ. ಇನ್ನೊಬ್ಬರ ಜೀವನದಲ್ಲಿ ಅವರು ಯಾವತ್ತೂ ತಲೆ ಹಾಕುವುದಿಲ್ಲ. ಜೀವನದಲ್ಲಿ ಯಾವತ್ತೂ ಇನ್ನೊಬ್ಬರ ಸುಖಕ್ಕಾಗಿ ಬದುಕಬೇಡಿ. ನೀವು ಮಾಡುವ ಪ್ರಯತ್ನದಿಂದ ನಿಮಗೆ ಲಾಭವನ್ನು ತಂದುಕೊಳ್ಳಿ. ಬೇರೆಯವರ ಪ್ರಯತ್ನ ಮಾಡುತ್ತಾರೆ, ಅವರಿಗಾಗಿ ನಿಮ್ಮ ಕ್ಷಣಿಕ ಸುಖವನ್ನು ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.